ಇವತ್ತು ಕರ್ನಾಟಕ ಬಂದ್ ಈಗಾಗಲೇ ಕೆಲವೊಂದಷ್ಟು ಕಡೆ ಬಂದ್ಗೆ ಬೆಂಬಲ ಸಿಗ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಬಟ್ ಕೆಲವೊಂದಷ್ಟು ಕಡೆ ಇನ್ನೂ ಕೂಡ ಬೆಂಬಲ ಇಲ್ಲ. ನೋಡಿ, ಈಗ ಕನ್ನಡಿಗರ ಮೇಲೆ ಮರಾಠಿ ಪುಂಡರ ದೌರ್ಜನ್ಯಕ್ಕೆ ಖಂಡನೆ ವ್ಯಕ್ತವಾಗಿದೆ. ಸೊ ಹಾಗಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕರ್ನಾಟಕ ಬಂದ್ನ ಬೆಸಿ ತಟ್ಟಿದೆ. ಅದರಲ್ಲೂ ಮೈಸೂರು, ಮಂಡ್ಯದಲ್ಲಿ ಕಾವೇರಿದೆ ಪ್ರತಿಭಟನೆ. ಮೈಸೂರು ನಿಲ್ದಾಣದ ಬಳಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಕಾರ್ಯಕರ್ತರು ಪೊಲೀಸರು ಈಗಾಗಲೇ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿ ಕೆಲವೊಂದಷ್ಟು ಕೆಎಸ್ಆರ್ಟಿಸಿ ಬಸ್ಗಳನ್ನ ತಡೆದ್ರು. ಯಾರು ಕೂಡ ಚಾಲಕರು ಬಸ್ಗಳನ್ನ ಓಡಿಸಬೇಡಿ ಅಂತ ಹೇಳಿ ಮನವಿ ಮಾಡಿದ್ರು. ಬಟ್ ಎಲ್ಲೂ ಕೂಡ ಅಹಿತಕರ ಘಟನೆಗಳು ವರದಿಯಾಗಿಲ್ಲ. ಸೊ ಇಲ್ಲೂ ಶಾಂತಿಯುತವಾಗಿ ನಡೀತಾ ಇದೆ. ಅಲ್ಲಲ್ಲಿ ಕೆಲವೊಂದಷ್ಟು ಬಲವಂತವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಿಟ್ರೆ, ನೋಡಿ ಇದು ಮೈಸೂರಿನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗಾಗಲೇ ಪೊಲೀಸರು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಿ ಅಸೈನ್ ಮಾಡಿದೀವ ಜಾಗ, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಅಂದ್ರೆ ಫ್ರೀಡಂ ಪಾರ್ಕ್. ಸೊ ಎಲ್ಲೆಲ್ಲಿ ನಿಮಗೆ ಪ್ರತಿಭಟನೆ ಮಾಡೋದಕ್ಕೆ ಜಾಗಗಳನ್ನ ಗುರುತಿಸಿದೋ ಅಲ್ಲಿ ಮಾತ್ರ ಹೋಗಿ ನೀವು ಪ್ರತಿಭಟನೆಯನ್ನ ಮಾಡಬಹುದು ಹೊರತು ಸಾರ್ವಜನಿಕವಾಗಿ ರಸ್ತೆಗಳ ಮೇಲೆ ಕೂರೋದು ಅಥವಾ ಅಂಗಡಿಗಳ ಮುಂದೆ ಹೋಗಿ ಧರಣಿ ಮಾಡೋದು ಇಂಥದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಪೊಲೀಸರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಸೊ ಆ ರೀತಿ ಏನಾದರೂ ಬಲವಂತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಅಲ್ಲಿ ನೋಡಿ ಈಗ ಬಸ್ ಸ್ಟ್ಯಾಂಡ್ ಮುಂದೆ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಅವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಬೆಳಗ್ಗೆಯಿಂದಲೇ ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮೈಸೂರು, ಮಂಡ್ಯದಲ್ಲಿ ಹೆಚ್ಚು ಬಿಸಿ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದಲೇ ಹೋರಾಟಗಳು ನಡೀತಾ ಇವೆ. ಹಾಗಾಗಿ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಬಂದ್ಗೆ ಏನೋ ಅಂತ ವಿಶೇಷವಾದಂತಹ ಬೆಂಬಲ ಸಿಕ್ಕಿಲ್ಲ. ಕೆಲವೊಂದು ಕಡೆ ಇನ್ನೂ ಬಂದ್ನ ಬಿಸಿನೇ ತಟ್ಟಿಲ್ಲ. ಎಂದಿನಂತೆ ಬಸ್ ಸಂಚಾರ, ಆಟೋಗಳ ಸಂಚಾರ, ಕ್ಯಾಬ್ಗಳು ಎಲ್ಲವೂ ಕೂಡ ಓಡಾಡ್ತಾ ಇವೆ. ಜನ ಕೂಡ ಎಂದಿನಂತೆ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದಾರೆ. ಬಟ್ ಕೆಲವೊಂದು ಭಾಗಗಳಲ್ಲಿ, ಕೆಲವೊಂದು ಜಿಲ್ಲೆಯ ಕೆಲವೊಂದು ಕಡೆಗಳಲ್ಲಿ ಪ್ರತಿಭಟನೆಯ ಬೆಸಿ ತಟ್ಟಿದೆ. ನೋಡಿ, ರಸ್ತೆ ಮೇಲೆ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಂಥ ಕನ್ನಡ ಪರ ಹೋರಾಟಗಾರರನ್ನ ಒಂದಷ್ಟು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲಿಯವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಮಹಾರಾಷ್ಟ್ರ ಸರ್ಕಾರಕ್ಕೆ ಧಿಕ್ಕಾರ.
ಇದು ಮೈಸೂರಿನ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭ ಪೊಲೀಸರ ವಿರುದ್ಧವಾಗಿಯೇ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹೋರಾಟಗಾರರನ್ನ ಹತ್ತಿಕ್ತಾ ಇರುವಂತ ಪೊಲೀಸರ ವಿರುದ್ಧವಾಗಿ ಘೋಷಣೆಗಳು ಕೇಳಿಬಂತು. ಇದೀಗ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಕೂಡ. ಕಾರಣ ಕೆಎಸ್ಆರ್ಟಿಸಿ ಬಸ್ಗೆ ತಡೆಯೊಡ್ಡಿದ್ರು, ಜೊತೆಗೆ ರಸ್ತೆಯ ಮುಂಭಾಗನೇ ಕುಳಿತು ರಸ್ತೆಯನ್ನ ತಡೆದು ಪ್ರತಿಭಟಿಸ್ತಾ ಇದ್ರು. ಹೀಗಾಗಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಕಾವು ಜೋರಾಗ್ತಾ ಇದೆ ಮೈಸೂರಿನಲ್ಲಿ. ಬೆಳಗ್ಗೆಯಿಂದಲೇ ಪ್ರತಿಭಟನಾಕಾರರು ಬೀದಿಗಿಳಿದು ಪ್ರತಿಭಟಿಸುವುದಕ್ಕೆ ಆರಂಭ ಮಾಡಿದ್ರು. ಇದೀಗ ಸುಮಾರು 8 ಗಂಟೆಯಷ್ಟೊತ್ತಿಗೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರ ಆಕ್ರೋಶವನ್ನು ನೀವು ಗಮನಿಸ್ತಾ ಇದ್ದೀರಿ. ಕೇವಲ ಮೈಸೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇದೇ ರೀತಿಯಾಗಿ ರೋಡಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಹೆಚ್ಚಾಗಿ ನಾವು ಮಂಡ್ಯ ಹಾಗೆ ಮೈಸೂರಿನಲ್ಲಿ ಇಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸ್ತಾ ಇದ್ದಾರೆ, ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನಿಮಗಾಗಿ ಬಂದನ್ನ ಮಾಡ್ತಾ ಇದ್ದೀವಿ, ಕನ್ನಡಿಗರಿಗಾಗಿ ಮಾಡ್ತಾ ಇದ್ದೀವಿ ಅನ್ನೋದಾಗಿ.